ಪಾರ್ಟಿಗೆ ಕರೆದೊಯ್ದು ಭಾವನನ್ನೇ ಹತ್ಯೆ ಮಾಡಿದ ಭಾವಮೈದ, ಅಕ್ಕ ಹಾಕಿದ ಸ್ಕೆಚ್ ಸಕ್ಸಸ್ ಮಾಡಿದ ತಮ್ಮ ಮತ್ತು ಸ್ವಂತ ಮಗ. ಈ ಪ್ರಪಂಚದಲ್ಲಿ ಎಂತ ಜನರಿರ್ತಾರೆ ಅನ್ನೋದಕ್ಕೆ ಬೆಳಗಾವಿಯಲ್ಲಿ ನಡೆದ ಈ ಕೊಲೆ ಸಾಕ್ಷಿ ಕಣ್ರಿ. ಸ್ವಂತ ಹೆಂಡತಿಯೇ ಜಮೀನಿಗಾಗಿ ತನ್ನ ತಮ್ಮ ಸಹೋದರನ ಜೊತೆ ಕೈ ಮಿಲಾಸಿ ಗಂಡನ ಕೊಲೆ ಮಾಡಿಸಿದ್ಲು. ಎಸ್, 3 ಎಕರೆ ಜಮೀನಿಗಾಗಿ ಕೊಲೆ ಮಾಡಿಸಿದ ಹೆಂಡತಿ ಕಣ್ರಿ ಇವಳು. ಈಕೆಯನ್ನ ಸರಿಯಾಗಿ ನೋಡ್ಬಿಡಿ. ಮಳ್ಳಿಯಂತೆ ಕಾಣುವ ಈಕೆಗೆ ಗಂಡನ ಮೇಲೆ ಅದೆಂತ ಕೋಪ ಇಟ್ಕೊಂಡಿದ್ಲು ಅಂತ ನೋಡ್ಬಿಡಿ. ಮುದ್ದಾದ 2 ಮಕ್ಕಳು, ಮಗಳ ಮದುವೆ ಮಾಡಿಸಿದ್ಲು. ಎಲ್ಲಾ ಇದ್ರೂ ಈ ವಯಸ್ಸಿನಲ್ಲಿ ಇದೆಲ್ಲ ಈಕೆಗೆ ಬೇಕಿತ್ತಾ ಅಂತ ಜನರು ಕೇಳುವಂತಾಗಿದೆ. ಶಿವರಾತ್ರಿ ದಿನವೇ ಭಾವನ ಹತ್ಯೆಗೈದ ಭಾವಮೈದ. ಬಿಭತ್ಸ ಕೊಲೆ ಪ್ರಕರಣ ಭೇದಿಸಿದ ಕಿತ್ತೂರು ಠಾಣೆ ಪೊಲೀಸರು. ಫೆಬ್ರವರಿ 20 ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಹೊರ ವಲಯದಲ್ಲಿ ವ್ಯಕ್ತಿಯ ಶವವೊಂದು ಸಿಕ್ಕಿತ್ತು. ಇದು ಯಾರ ಶವ, ಏನಾಗಿ ಕೊಲೆಯಾಗಿರಬೇಕು ಅನ್ನೋದು ಪೊಲೀಸರಿಗೂ ನಿಗೂಢವಾಗಿತ್ತು. ಕಿತ್ತೂರು ಪೊಲೀಸರು ಒಂದೊಂದೇ ಆಯಾಮದಲ್ಲಿ ತನಿಖೆ ಆರಂಭಿಸಿದಾಗಲೇ ಕೊಲೆಗಾರನ ಅಸಲಿ ಬಣ್ಣ ಬಯಲಾಗಿತ್ತು ನೋಡಿ. ಈ ಕಲ್ಮೇಶ್ ಕೋಟಿ ಅವರಿಗೆ ಒಂದು 3 ಎಕರೆ ಜಮೀನು ಹಿರೇನಂದಿಹಳ್ಳಿ ಗ್ರಾಮದಲ್ಲಿ ಇದೆ. ಇವರು ತುಮಕೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕಲ್ಮೇಶ್ ಕೋಟಿ ಈ ಜಮೀನನ್ನು ಹಸ್ಬೆಂಡ್ ಅಂಡ್ ವೈಫ್ ಈಗ ಸುಮಾರು 12 ವರ್ಷದಿಂದ ಸೆಪ್ರೇಟ್ ಆಗಿದ್ದಾರೆ. ಅವರು ತರಲಘಟ್ಟ ಕುಂದಗೋಳ ಧಾರವಾಡಲ್ಲಿ ಇರ್ತಾರೆ. ವೈಫ್ ಸೆಪ್ರೇಟ್ ಆಗಿದ್ದಾರೆ. ಈ ಕಲ್ಮೇಶ್ ಕೋಟಿಗೆ 3 ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇವರು ವೈಫ್ ಇನ್ನೊಬ್ಬರಿಗೆ ಮಹೇಶ್ ಅಂಬಣ್ಣವರೆಂಬವರಿಗೆ ಮಾರಾಟ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಒಂದು 9 ಲಕ್ಷ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಜಮೀನು ಮುಂದಿನ ದಿವಸಗಳಲ್ಲಿ ಬರ್ತದೆ, ಬರೋ ಸಂದರ್ಭದಲ್ಲಿ ಆ ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದರೆ ಒಂದು 9 ಲಕ್ಷವನ್ನು ಕಲ್ಮೇಶ್ ಕೋಟಿಯವರ ವೈಫ್ ಕಸ್ತೂರಿ ಕೋಟಿಯವರು ತಗೊಳ್ತಾರೆ. ತಗೊಂಡು ಸುಮಾರು ದಿವಸ ಆದ ನಂತರ ಕೂಡ ಇವರು ಜಮೀನು ಸಿಗ್ತಾ ಇಲ್ಲ, ಹಣನೂ ಸಿಗ್ತಾ ಇಲ್ಲ. ತುಮಕೂರಿನ ಮಠವೊಂದರಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ ಕಲ್ಮೇಶ್ ಶಿವರಾತ್ರಿಯಂದು ಊರಿಗೆ ಬಂದಿದ್ದ. ಕಲ್ಮೇಶ್ನನ್ನ ಹತ್ಯೆ ಮಾಡಲು ಸಂಚು ರೂಪಿಸಿದ್ದ ಪಾಪಿಗಳು ಪಾರ್ಟಿ ಮಾಡಿ ಬರೋಣ ಬಾ ಎಂದು ಜಮೀನಿಗೆ ಕರೆದೊಯ್ದು ಉಸಿರುಗಟ್ಟಿಸಿ ಕಲ್ಮೇಶ್ನ ಕೊಲೆ ಮಾಡಿಬಿಟ್ಟಿದ್ರು. ಕೊಲೆ ಮಾಡಿದ ಬಳಿಕ ಅಕ್ಕನಿಗೆ ಕೆಲಸ ಮುಗಿತು ಅಂತ ವಿಷಯ ಕೂಡ ಮುಟ್ಟಿಸಿದ್ರಂತೆ. ಮೂವತ್ತೆರಡು ವರ್ಷದ ಭಾವಮೈದ ಮಲ್ಲೇಶ್ ಅಮ್ಮಣ್ಣವರ್ ಮತ್ತು ಆತನ ಸ್ನೇಹಿತ ಮುದುಕಪ್ಪ ಕೊಲೆಕರ್ ಹಾಗೂ ಮೃತನ ಮಗ ಕಿರಣ್ ಕೋಟೆ ಹಾಗೂ ಕೊಲೆಗಾರ ಮಾಸ್ಟರ್ ಮೈಂಡ್ ಮಲ್ಲೇಶ್ ಪತ್ನಿ ಕಸ್ತೂರಿ ಸೇರಿ ಕೊಲೆ ಮಾಡಿಸ್ಬಿಟ್ಟಿದ್ರು. ಹೆಂಡತಿ ಅಕ್ಯೂಸರ್ ಕಡೆಯಿಂದ ಜಮೀನು ಮಾರಾಟ ಮಾಡ್ತೇನೆ ಅಂದರೆ ದುಡ್ಡು ತೊಗೊಂಡಿರ್ತಾರೆ. ಸೊ ಆದರೆ ಕೂಡ ಜಮೀನು ಇರೋದು ಗಂಡನ ಹೆಸರಲ್ಲಿ.
ಗಂಡನ ಸತ್ತಾದ್ಮೇಲೆ ಹೆಂಡತಿಗೆ ಜಮೀನು ಬರ್ತದೆ. ಸೊ ಈಗ ಗಂಡನ ಸಾಯಿಸುವಾಗಲೇ ನಮಗೆ ಜಮೀನು ಬರ್ತದೆ ಅಂದರೆ ಇವನು ಸಾಯಿಸಿರ್ತಾನೆ. ಸೊ 4 ಜನ ಮಹೇಶ್ ಅಂಬಣ್ಣವರ್, ಮುದುಕಪ್ಪ ಕೋಳ್ಕರ್, ಕಸ್ತೂರಿ ಕೊಟ್ಟಿ ಮತ್ತು ಕಿರಣ್ ಕೊಟ್ಟಿ. ಮಗನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂತು. ಮಗನು ಗೌಣದಲ್ಲಿ ಇತ್ತು. ಕನ್ಸ್ಪಿರಸಿಯಲ್ಲಿ ಕೊಲೆ ಮಾಡುವುದಲ್ಲಿ ಇಲ್ಲ, ಗೊತ್ತಿರುತ್ತದೆ. ತಾಯಿ ವೈಫ್ ಮತ್ತು ಮಗನ ಇಬ್ಬರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಅರೆಸ್ಟ್ ಆಗಿದ್ದಾರೆ, 4 ಜನ. ದಾಂಪತ್ಯ ಕಲಹದಿಂದ 12 ವರ್ಷಗಳಿಂದ ದೂರವಾಗಿದ್ದ ಕಲ್ಮೇಶ್ ಕಸ್ತೂರಿ ಕುಂದಗೋಳದಲ್ಲಿರುವ ತವರು ಮನೆಯಲ್ಲಿ ಪುತ್ರನೊಂದಿಗೆ ವಾಸವಿದ್ದಳು. ಮೃತ ಕಲ್ಮೇಶ್ ಕೋಟೆ ಮತ್ತು ಕಸ್ತೂರಿ ಮಧ್ಯೆ ಆಗಾಗ ಜಗಳವಾಗ್ತಿತ್ತು. ಹೀಗಾಗಿ 12 ವರ್ಷಗಳಿಂದ ದಾಂಪತ್ಯ ಕಲಹದಿಂದ ದೂರವಾಗಿದ್ರು. ಕಸ್ತೂರಿ ತನ್ನ 2 ಮಕ್ಕಳೊಂದಿಗೆ ಕುಂದಗೋಳದ ತವರು ಮನೆಯಲ್ಲಿ ವಾಸವಾಗಿದ್ಲು. ಇತ್ತೀಚೆಗಷ್ಟೇ ಮಗಳ ಮದುವೆಯನ್ನ ಕಸ್ತೂರಿ ಮಾಡಿಸಿದ್ಲು. ತನ್ನ ಸಹೋದರ ಮಲ್ಲೇಶ್ ಬಳಿ 8 ಲಕ್ಷ ರೂಪಾಯಿ ಸಾಲ ಪಡೆದು ಅದ್ದೂರಿ ಮದುವೆ ಮಾಡಿಸಿಕೊಟ್ಟಿದ್ಲು. ಇದಕ್ಕಾಗಿ ತನ್ನ ಪತಿ ಕಲ್ಮೇಶ್ಗೆ ಸೇರಿದ 3 ಎಕರೆ ಪಿತ್ರಾರ್ಜಿತ ಆಸ್ತಿ ಅಡವಿಟ್ಟು ತಮ್ಮನ ಬಳಿಯಿಂದ ಹಣ ಪಡೆದಿದ್ಲು. ಮದುವೆಯ ನಂತರ ಮಲ್ಲೇಶ್ ಕಲ್ಮೇಶ್ಗೆ ಬಳಿ ಸಾಲ ಮರುಪಾವತಿ ಮಾಡುವಂತೆ ಪೀಡಿಸುತ್ತಿದ್ದ. ಅಲ್ಲದೆ ತನ್ನ ಹೆಸರಿಗೆ ಜಮೀನು ಬರೆದು ಕೊಡುವಂತೆ ಸತಾಯಿಸುತ್ತಿದ್ದ. ಇದರ ಹಿಂದೆ ಕಸ್ತೂರಿ ಕೈವಾಡ ಇತ್ತು. ಈಕೆಯ ಸಹೋದರನ ಬಳಿ ಹೇಳಿ ಹೀಗೆ ಮಾಡಿಸಿದ್ಲಂತೆ. ಯಾಕಂದ್ರೆ ಮಗಳ ಮದುವೆ ಏನೋ ಆಗಿದೆ, ಅದೇ ರೀತಿ ಮಗನ ಮದುವೆ ಬಾಕಿ ಇತ್ತು ಕಣ್ರೆ. ಹೀಗಾಗಿ ಹೇಗಾದ್ರೂ ಮಾಡಿ ಕಲ್ಮೇಶ್ ಆಸ್ತಿ ಬರಿಸಿಕೊಳ್ಳಬೇಕೆಂದು ಸಂಚು ರೂಪಿಸಿದ್ರು. ಆದ್ರೆ ಕೊನೆಗೆ ಇದೆಲ್ಲ ಆಸ್ತಿ ಬರಬೇಕಾದ್ರೆ ಕೊಲೆಯೇ ಕೊನೆಯ ದಾರಿ ಅಂತ ತಿಳಿದಿದ್ರು. ಪಾರ್ಟಿ ಮಾಡೋ ನೆಪದಲ್ಲಿ ಕಲ್ಮೇಶನ್ನ ಹತ್ಯೆ ಮಾಡಿದ್ರು ಪಾಪಿಗಳು. ಮೂರು ಎಕರೆ ಆಸ್ತಿಗಾಗಿ ಸ್ವಂತ ಗಂಡನನ್ನೇ ಕೊಲೆ ಮಾಡಲು ಸಂಚು ರೂಪಿಸಿದ ಪತ್ನಿ. ಅಕ್ಕನ ಗಂಡ ಅಂತ ನೋಡದೆ ಉಸಿರುಗಟ್ಟಿಸಿ ಸಾಯಿಸಿದ್ದ ಭಾಮೈದ. ತನ್ನ ತಂದೆ ಅಂತಾನೂ ನೋಡದೆ ಕಣಿಕರ ತೋರಿಸದೆ ಹೋದ ಮಗ. ಕೊಲೆಗೆ ಕಾರಣವಾದ ಎಲ್ಲರನ್ನ ಬಂಧಿಸಿ ಸದ್ಯಕ್ಕೆ ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಪೊಲೀಸರು ರವಾನಿಸಿದ್ದಾರೆ. ಯಾರು ಯಾವ ಕಾರಣಕ್ಕೆ ಕೊಲೆ ಮಾಡ್ತಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಆಗಲ್ಲ ನೋಡಿ. ಆದ್ರೆ ಇಂಥ ಪಾಪಿಗಳು ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.